ಫೈಂಡ್ ದ ಫಾಲೋಯಿಂಗ್ ಇಂಟಿಗ್ರಲ್. ನೀವು ಎಕ್ಸಾಮಲ್ಲಿ ಡೈರೆಕ್ಟಾಗಿ ಈ ಥರ ಬರ್ಕೊಡೋ ಹುಡುಗರ, ನೀವೇನು ಪ್ರಶ್ನೆ ಬರೋದು ಮುಂದುವರಿಬೇಕು ಅಂತೇನಿಲ್ಲ. sin x dx ಪ್ಲಸ್ 5 ರೂಟ್ ಆಫ್ ಎಕ್ಸ್ ಡಿ ಎಕ್ಸ್, ಸರಿನಾ? ಸೊ ಇಲ್ಲಿ ಎಂಥ ಫಾರ್ಮುಲಾ ಉಪಯೋಗಿಸ್ತೀವಿ? ಸೊ ಒನ್ ಆಫ್ ದ ಫಾರ್ಮುಲಾಸ್ ದಟ್ ವಿ ಯೂಸ್ ಇಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಎಕ್ಸ್ ಟು ದ ಪವರ್ ಆಫ್ n ಪ್ಲಸ್ 1 ಬೈ n ಪ್ಲಸ್ 1 ಪ್ಲಸ್ ಅ ಕಾನ್ಸ್ಟೆಂಟ್ ಆ್ಯಕ್ಚುಲಿ. ಹಾಂ, ಸೊ ಇಲ್ಲಿ 2/3 ಆಗುತ್ತೆ ಎಕ್ಸ್ ಟು ದ ಪವರ್ ಆಫ್ 3 ಅಲ್ವಾ? ಸೊ ಈ ಥರ ಡೈರೆಕ್ಟಾಗಿ ಬರೆಯೋದಾಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬರೀರಿ, ಇನ್ನೊಂದು ಎಕ್ಸ್ಟ್ರಾ ಏನು ಸ್ಟೆಪ್ ಏನು ಬೇಕಾಗಿಲ್ಲ. ಇಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆ್ಯಕ್ಚುಲಿ, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಅಲ್ವಾ? ಸೊ ಇದು ಮತ್ತೆ ಕೊನೆಯದಾಗಿ ಪ್ಲಸ್ 5 ಇಂಟು, ಸೊ ಇಲ್ಲಿ 3/2 ಬರುತ್ತೆ ಅಂತ ಹೇಳಿದ್ರೆ 10/3 ಆಗುತ್ತೆ. ಇದು ಎಕ್ಸ್ ಟು ದ ಪವರ್ ಆಫ್ 3/2 ಪ್ಲಸ್ ಅ ಕಾನ್ಸ್ಟೆಂಟ್. ಸೊ ಇಲ್ಲಿ ನೆಗೆಟಿವ್ ಆಫ್ ನೆಗೆಟಿವ್ ಕಾಸ್ ಎಕ್ಸು ಪಾಸಿಟಿವ್ ಆಗುತ್ತೆ, ಮತ್ತಿದು 1 ಪ್ಲಸ್ ಹಾಫ್ ಬಂದು 3/2 ಆಗುತ್ತೆ ಅಲ್ವಾ? ಇದು ಸಣ್ಣ ಪುಟ್ಟ ವಿಷಯ ನೀವು ತಲೆಯಲ್ಲೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡು ಇಲ್ಲಿ ಬರ್ಕೊಳೋದು ಒಳ್ಳೆಯದು. ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಅಂತೆಲ್ಲ ಬರೆಯೋದಕ್ಕೆ ಹೋಗಬೇಡಿ.